50 ವರ್ಷದ್ದು ಇದು. ಅಯ್ಯಪ್ಪ, ಲಯನ್ ಇದು ಟೈಗರ್ಸ್. ಸೋ ಕ್ಲಿಯರ್. ನನ್ನ ಮಗಳು ಏನೋ ಹೇಳ್ತಿದ್ದಾಳೆ, ಕೇಳಿಸ್ಕೊಳ್ಳಿ. ಹೇಳ್ತೀನಿ, ಹೇಳಿ. ಹೇಳಂಗಿಲ್ಲ, ಸೀಕ್ರೆಟ್ ಹೇಳಂಗಿಲ್ಲ. ML ಅಂದ್ರೆ ಚಕ್ಲಿ, ನಿಪ್ಪಟ್ಟು. ಕ್ರಿಸ್ಪಿನೆಸ್ ಬರೋದೆ ಅದರಿಂದ. ಒಂದ್ ತಿಂದ್ರೆ ಸ್ಟಾಪ್ ಮಾಡ್ಬೇಕು ಅಂತ ಅನ್ಸಲ್ಲ. ನಮ್ಮ ಮನೇಲಿ ವರಮಹಾಲಕ್ಷ್ಮಿಗೆ ಪ್ರಿಪರೇಷನ್ ನಡೀತಾ ಇದೆ. ತಿಂಡಿ ಬೇಯಿಸ್ಕೊಳ್ತಾ ಇದಾರೆ ನಮ್ಮತ್ತೆ. ಚಕ್ಲಿ, ನಿಪ್ಪಟ್ಟು ಇನ್ನ ಬೇಯಿಸ್ತಾ ಇದಾರೆ. ಚಕ್ಲಿ ಒಂದ್ ಸ್ವಲ್ಪ ತಿನ್ನಕ್ಕೆ, ಮತ್ತೆ ಒಂದ್ ಸ್ವಲ್ಪ ದೇವ್ರಿಗೆ ಎತ್ತಿಟ್ಕೊಂಡಿದ್ದಾರೆ. ಕಡಲೆ ಮಿಠಾಯಿ, ಮತ್ತೆ ಕೊಬ್ಬರಿ ಮಿಠಾಯಿ, ಮತ್ತೆ ಅದ್ರ ಹೆಸರೇನು ಕರ್ಜಿಕಾಯಿ, ಮತ್ತೆ ಆದ್ರೆ ಅದ್ರ ಹೆಸರೇನು ರವೆ ಉಂಡೆ ಅಲ್ಲ, ಅದೇನು ಕಜ್ಜಾಯ. ಕಜ್ಜಾಯ ಅದು ಆದ್ರೆ ಗೊತ್ತಿಲ್ಲ. ಸೊ ಇದೆಲ್ಲ ನಡೀತಾ ಇದೆ. ಚಕ್ಲಿ, ನಿಪ್ಪಟ್. ಏನತ್ತೆ ನಿಮ್ದು ಸೀಕ್ರೆಟ್? ಕರ್ಜಿಕಾಯಿ ಮಾಡೋದು ಸೀಕ್ರೆಟ್. ಕರ್ಜಿಕಾಯಿ ಅಲ್ಲ, ಫಸ್ಟ್ ಇದು ಚಕ್ಲಿ ನಿಪ್ಪಟ್ಟು ಸೀಕ್ರೆಟ್ ಹೇಳಿ. ಇಂಗ್ರೀಡಿಯೆಂಟ್ಸ್ ಅಲ್ಲ, ಎಲ್ಲಾರ್ಗಿಂತ ಹೆಂಗೆ ಕ್ರಿಸ್ಪಿ ಆಗಿ ಚೆನ್ನಾಗಿ ಬರಂಗ್ ಮಾಡ್ತಿರಲ್ಲ ಅಂತ ಹೇಳಿ. ಹೇಳಂಗಿಲ್ಲ, ಸೀಕ್ರೆಟ್ ಹೇಳಂಗಿಲ್ಲ. ಅಂದ್ರೆ ಸೀಕ್ರೆಟ್ ಇನ್ನೇನು, ಹೆಸರು ಬೇಳೆ ಇದು ಉದ್ದಿನ ಬೇಳೆನ ಬೇಯಿಸ್ಕೊಂಡು ಹಾಕೋದ್ರಿಂದ ಅವು ಕ್ರಿಸ್ಪಿಯಾಗಿ ಬರುತ್ತೆ. ಇದು ಕೊಬ್ಬರಿ, ಇದು ಕರ್ಜಿಕಾಯಿಗೆ ಗೋಡಂಬಿ, ಬೇಬಿ ಗೋಡಂಬಿ ಹಾಕೋದ್ರಿಂದ ಅದು ಒಂಥರ ಟೇಸ್ಟ್ ಚೆನ್ನಾಗ್ ಬರುತ್ತೆ. ಆಮೇಲೆ ಇವ್ರದ್ದು ಇನ್ನೊಂದ್ ಏನಂದ್ರೆ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಒಂದ್ಸರಿ ಆರಾದ್ಮೇಲೆ ನೀಟಾಗಿ ಕ್ಲೋಸ್ ಮಾಡಿ ಇಡ್ತಾರೆ. ಪ್ರತಿ ಟೈಮು ಓಪನ್ ಮಾಡಿದಾಗ್ಲೂ ನೀಟಾಗಿ ಕ್ಲೋಸ್ ಮಾಡಿ ಇಡೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ. ಇಲ್ಲ ಅಂದ್ರೆ ಕ್ರಿಸ್ಪಿ ಆಗಿರಲ್ಲ, ಯಾವುದೇ ಆದ್ರೂ ಅಷ್ಟೇ. ಇದು ಇಟ್ಟು ನಿನ್ನೆ ಸ್ವಲ್ಪ ತಿಂಡಿ ಬೇಯಿಸ್ತಾ ಇದ್ರು ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಇವತ್ತು ಸ್ವಲ್ಪ ಬೇಯಿಸ್ತಾ ಇದಾರೆ. ಇವತ್ತು ಅವ್ರು ತುಂಬಾನೇ ಚೆನ್ನಾಗಿ ಮಾಡೋ ಕರ್ಜಿಕಾಯಿನ ಬೇಯಿಸ್ತಾ ಇದಾರೆ. ಸೊ ತೋರಿಸ್ತೀನಿ ಹೆಂಗ್ ಬೇಯಿಸ್ತಾ ಇದಾರೆ ಅಂತ. ಹೇಳಿಯತ್ತೆ ಏನೇನ್ ಹಾಕ್ತೀರಾ, ಹೆಂಗ್ ಮಾಡ್ತೀರಾ ಅಂತ ನೋಡಿ. ಎಷ್ಟು ಫ್ರೆಶ್ ಆಯಿಲ್ ಮನೇಲಿ ಮಾಡಿದ್ರೆ ಈ ತರ ಇಷ್ಟು ಚೆನ್ನಾಗಿರೋ ಎಣ್ಣೆಲಿ ಕರಿಬಹುದು. ಅದೇ ಹೊರ್ಗಡೆ ತಿಂದ್ರೆ ಎಣ್ಣೆ ನೋಡಕ್ ಆಗಲ್ಲ, ಅದಕ್ಕೆ ಬಾಂಡ್ಲಿ ಎಲ್ಲ ಫುಲ್ ಕಪ್ ಮಾಡಿ ಹಾಕಿರ್ತಾರೆ. ನೋಡಿ, ಇಟ್ಸ್ ಸೋ ಕ್ಲಿಯರ್. ನಾವು ಒಳಗಡೆ ಹೂರ್ಣಕ್ಕೆ ಕೊಬ್ಬರಿ ತೋರಿಸ್ತೀನಿ. ಬೇಬಿ ಗೋಡಂಬಿ, ಗಸಗಸೆ, ಏಲಕ್ಕಿ. ಮತ್ತೆ ಇದಕ್ಕೆ ನಾವು ಒಂದ್ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ತೀವಿ. ಇದು ಮೈದಾ ಹಿಟ್ಟಿಗೆ ಒಂದ್ ಸ್ವಲ್ಪ ಹಾಲು, ಒಂದ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲ್ಸ್ಬಿಟ್ಟು, ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಎಲ್ಲ ಕಲ್ಸ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಅದನ್ನ ಸ್ವಲ್ಪ ಮಿಕ್ಸಿಲಿ ಎಲ್ಲದನ್ನೂ ಇದು ರುಬ್ಕೋಬೇಕು. ಸ್ವಲ್ಪ ಪುಡಿ ಇದು ಬ್ಲೆಂಡ್ ಮಾಡ್ಕೋಬೇಕು. ಅವಾಗ ಕ್ರಿಸ್ಪಿ ಬರುತ್ತೆ. ಇಲ್ಲದವರು ಕ್ರಿಸ್ಪಿನೆಸ್ ಬರಲ್ಲ. ಹೊರಗಡೆ ಔಟರ್ ಲೇಯರ್ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕೊಂಡು ಬ್ಲೆಂಡ್ ಮಾಡ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತೆ ಬೇಯಿಸುವಾಗ ಫುಲ್ ಸ್ಲೋ ಉರಿಲ್ ಬೇಯಿಸ್ಬೇಕು. ನೋಡಿ ಎಷ್ಟು ಸ್ಲೋ ಉರಿಲ್ ಬೇಯಿಸಿದ್ರೆ ಗರಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಅದು ಕ್ರಿಸ್ಪಿನೆಸ್ ಬರೋದೆ ಅದರಿಂದ. ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ. ಹೆಂಗೆ ಒತ್ತದ ಹೆಂಗೆ ನೀವು? ಈ ತರ ಒತ್ಕೊಳ್ತೀವಿ ಮಾಮೂಲಿ ಪ್ರೆಸ್ಸಿಂಗ್ ಇದ್ರಲ್ಲಿ. ಇಲ್ಲ, ಪ್ರೆಸ್ಸಿಂಗ್ ಅಲ್ಲ, ರೊಟ್ಟಿ ಚಪಾತಿ ಅರಿತಿರಲ್ಲ ಅದ್ರಲ್ಲಿ ಅರ್ದ್ಬಿಟ್ಟು ಇದು ಮೌಲ್ಡ್ ಅಲ್ಲಿ ಈ ಮೌಲ್ಡ್ ಹಾಕೊಂಡು ಇದು ನಮ್ಮ ಅತ್ತೆ ಕೊಟ್ಟಿದ್ ಮೌಲ್ಡ್. ಇದ್ರಲ್ಲಿ ನಮ್ಮ ಅತ್ತೆದು ತುಂಬಾ ಚೆನ್ನಾಗಿದೆ. ಈ ತರದಿಂದ ಈ ಕಡೆ ಇದೀಗ ಎಲ್ಲೂ ಸಿಗೋದು ಇಲ್ಲ. ಈ ತರ ಮೌಲ್ಡ್ ಸಿಗಲ್ಲ. ಈ ತರದವ್ ಸಿಗಲ್ಲ. ಈಗಲೇ ಬೇರೆ ಬೇರೆ ತರದವ್ ಇದಾವೆ. ಅಂದ್ರೆ ಈ ಟೈಪ್ ಅಲ್ಲಿ ಮೊದ್ಲು ಕೊಟ್ಟಿದ್ ನಮ್ಮ ಅತ್ತೆ. ಈಗ 40 ವರ್ಷದ್ದು. 50 ವರ್ಷದಿಂದ ಮಾಡಿದ್ರೆ ಹಿಂಗೆ ಇಷ್ಟ ಚೆನ್ನಾಗುತ್ತೆ. ಇದು ನಮ್ಮ ಹೊರ್ಗಿಟ್ಟಿಗೆ ಒಂದ್ ಕೊಟ್ರು, ಇದೇ ತರದ್ದು ಕೊಟ್ರು. ಇಬ್ರಿಗೂ ಒಂದೊಂದು ಕೊಟ್ಟಿದ್ರು, ಚೆನ್ನಾಗಿರುತ್ತೆ. ಲೋ ಫ್ಲೇಮ್ ಅಲ್ಲಿ ಎಲ್ಲಿವರೆಗೆ ಬೇಯಿಸ್ಬೇಕು ಇದನ್ನ? ಸ್ವಲ್ಪ ಅದು ಇದು ಕರಿ ಒಂಥರ ಹೊರಗಡೆ ಹಂಗೇನೆ ಇದಾಗಲ್ಲ, ಕರಿತಾ ಇರಲ್ಲ, ಹಂಗೆ ನಿಂತಿರುತ್ತೆ. ಈ ತರನೇ ಇರುತ್ತೆ. ಹಿಂಗೆ ಈಗ ತೆಗಿಬೇಕು. ಈಗ ತೆಗೆದ್ರೆ ಈಗ ಫುಲ್ ಬೆಂದಿದೆ ಇವಾಗ. ಓಕೆ. ಇದು ಡೈಮಂಡ್ ಶೇಪ್ ಅಲ್ಲೆಲ್ಲ ಕಟ್ ಮಾಡಿದ್ದಾರೆ. ಸೇಮ್ ಅಂಗಡಿ ಅದ್ರ ಹೆಸರೇನ ಕೊಬ್ಬರಿ ಮಿಠಾಯಿ ತರನೇ ಇದೆ. ಟೇಸ್ಟ್ ಮಾಡಿಲ್ಲ, ಫಸ್ಟ್ ದೇವ್ರಿಗೆ ಎತ್ತಿರ್ತಾರೆ, ಆಮೇಲೆ ಟೇಸ್ಟ್ ಮಾಡ್ತೀವಿ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಸಕ್ಕರೆ, ಗೋಡಂಬಿ, ಏಲಕ್ಕಿ, ಕಾಯಿ ಕೊಬ್ಬರಿನ ಕಾಯಿ ಮಿಠಾಯಿ ಹಂಗಾದ್ರೆ ಕೊಬ್ಬರಿ ಮಿಠಾಯಿ ಮಾಡಿದ್ದಾರೆ. ಇಲ್ಲಿ ಕಜ್ಜಾಯ ಉಂಡೆ, ಇದು ಬೆಂಗಳೂರವ್ರದ್ದು ಎಫೆಕ್ಟ್. ಇದು ಕಜ್ಜಾಯ ಹೂರ್ಣ ತಕೊ ಬಂದಿದ್ದಾರೆ. ಇದಕ್ಕೆ ಏನಾಗ್ತಾ ಇದೆ, ಇಲ್ಲಿ ತಟ್ತಾ ಇದಾರೆ. ರೆಡಿ, ಇಟ್ಸ್ ಲೈಕ್ ಡೋನಟ್ಸ್. ಚೆನ್ನಾಗಿದೆ ಅಲ್ವಾ? ಟೇಸ್ಟ್ ನೋಡ್ಬಿಟ್ಟು ಎಲ್ಲ ಆಮೇಲೆ ರಿವ್ಯೂ ಕೊಡ್ತೀನಿ. ಓಕೆ, ಎಲ್ಲಾನು ಟ್ರೈ ಮಾಡಿ ನೋಡೋಣ.
ಫಸ್ಟು ಯಾವುದು ದ ಶೋ ಸ್ಟಾಪರ್. ದಿಸ್ ವಿಲ್ ಬಿ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಕುಲಿ ಹೆಂಗೆ ಹೇಳೋದು, ಒಂದು ತಿಂದರೆ ಸ್ಟಾಪ್ ಮಾಡಬೇಕು ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಅದು ಕಾಯಿ ಮಿಠಾಯಿ. ನನಗೆ ಕಾಯಿ ಮಿಠಾಯಿಗಿಂತ ಕೊಬ್ಬರಿ ಮಿಠಾಯಿ ಇಷ್ಟ, ಅದು ಬೆಲ್ಲದಲ್ಲಿ ಮಾಡೋದು ಇಷ್ಟ. ನೋಡೋಣ ಇದು ಹೇಗಿರುತ್ತೆ ಅಂತ. ಅಂಗಡಿಯಲ್ಲಿ ತಿಂದಿದ್ದೀನಿ, ಮನೇಲಿ ತಿಂದಿಲ್ಲ. ಮನೇದು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಇದು ಸಕ್ಕರೆಯಲ್ಲಿ ಮಾಡೋದು, ಸಕ್ಕರೆ ಮತ್ತು ಕಾಯಿ. ನಮ್ಮ ಮನೆಯವ್ರಿಗೆ, ಇಲ್ಲಿ ನಮ್ಮ ಅತ್ತೆಗೆಲ್ಲ ಈ ಥರ ಇಷ್ಟ, ನಮಗೆಲ್ಲ ಕೊಬ್ಬರಿಲಿ ಮಾಡೋದು ಇಷ್ಟ. ಸೊ ಲೆಟ್ಸ್ ಟೇಸ್ಟ್. ಚೆನ್ನಾಗಿದೆ, ಬಟ್ ಇದಕ್ಕಿಂತ ನನಗೆ ಕೊಬ್ಬರಿ ಮಿಠಾಯಿ ಇಷ್ಟ. ಚೆನ್ನಾಗಿದೆ, ಅಂಗಡಿ ಥರನೇ ಇದೆ. ನಿಪ್ಪಟ್ಟು ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮಾಡಿರೋದಲ್ಲ, ನಮ್ಮ ಅತ್ತೆ ಚಿಕ್ಕಮ್ಮ ಮಾಡಿರೋದು. ಅವ್ರು ಮಾಡಿದ್ದನ್ನ ಸ್ವಲ್ಪ ತೊಗೊಬಂದಿದ್ದಾರೆ. ನಮ್ಮ ಅತ್ತೆ ಇದನ್ನ ಟ್ರೈ ಮಾಡಿಲ್ಲ, ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತೆಳ್ಳಗಿತ್ತು ಅಂದ್ಬಿಟ್ಟು ಇದನ್ನ ತೊಗೊಬಂದಿದ್ದೀನಿ. ಆ್ಯಕ್ಚುಲಿ ಏನಂದರೆ ಇವ್ರು ತುಂಬ ನಿಪ್ಪಟ್ಟು ಚೆನ್ನಾಗಿ ಮಾಡ್ತಾರೆ. ಇವ್ರು ನಿಪ್ಪಟ್ಟಿಗೆ ಫೇಮಸ್ಸು. ಎಲ್ಲ ಫ್ಲೇವರ್ ಸಿಗ್ತಾ ಇದೆ, ಕರ್ಬೇವಿನ ಸೊಪ್ಪು, ಕೊಬ್ಬರಿ. ನಾನು ಊಟ ಮಾಡಿಲ್ಲ ಆಯ್ತಾ, ಮಧ್ಯಾಹ್ನ 1:30. ಊಟ ಮಾಡಾದ್ಮೇಲೆ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಐ ಡೋಂಟ್ ಲೈಕ್ ಕಜ್ಜಾಯ. ಐ ಡೋಂಟ್ ಲೈಕ್ ಅಂತ ಹೇಳಿದ್ರೆ ತಿನ್ನೋದು ಸ್ವಲ್ಪ ಕಡಿಮೆ. ನೋಡಿ, ಎಳ್ಳೆಲ್ಲ ಹಾಕಿದ್ದಾರೆ, ಎಳ್ಳು ಎಕ್ಸ್ಟ್ರಾ ಹಾಕ್ಕೊಂಡಿರೋದು. ನೋಡೋಣ ಹೆಂಗಿರುತ್ತೆ ಅಂತ. ಕಚ್ಚಿ ತಿನ್ನಲ್ಲ, ಬಿಕಾಸ್ ವೇಸ್ಟ್ ಆಗಬಾರ್ದು ಅಕಸ್ಮಾತ್ ನನಗೆ ಇಷ್ಟ ಆಗಿಲ್ಲ ಅಂದರೆ. ಟೇಸ್ಟ್ ಇದೆ, ಬಟ್ ಕಜ್ಜಾಯ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿರುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಅದು ಕಜ್ಜಾಯ ಕ್ರಿಸ್ಪಿಯಾಗಿ ಬರುತ್ತೋ ಇಲ್ಲ ಇರೋದೇ ಹೆಂಗೋ ಗೊತ್ತಿಲ್ಲ, ಬಟ್ ಇನ್ನೂ ಕ್ರಿಸ್ಪಿಯಾಗಿದ್ರೆ ಚೆನ್ನಾಗಿದೆ. ಟೇಸ್ಟ್ ಇಸ್ ನೈಸ್. ಓಕೆ, ಅಮೆಝಾನಿಂದ ರಿಟರ್ನ್ ಏನೋ ಪಾರ್ಸಲ್ ಬಂದಿದೆ, ಏನೋ ಲೈಟ್ ವೇಟ್ ಅನ್ಸಿದೆ. ನೋಡೋಣ, ಮೇ ಬಿ ಅವ್ಳದ್ದು ಆಕ್ಸೆಸರಿ ಏನೋ ಆರ್ಡರ್ ಮಾಡಿ ಇವಾಗ ಬಂದಿದೆ. ಎಷ್ಟು ಪುಟಾಣಿ ಇದೆ ನೋಡಿ. ವ್ಯಾಸ್ಲಿನ್ ಅವ್ರದ್ದು ಲಿಪ್ ಜೆಲ್ ಇದು, ಲಿಪ್ ಬಾಮ್. ನನ್ನ ಮಗಳು ಏನೋ ಹೇಳ್ತಿದ್ದಾಳೆ, ಕೇಳಿಸ್ಕೊಳ್ಳಿ. ಹೇಳ್ತೀನಿ. ಹೇಳಲ್ವಾ ನೀನು? ಏನೋ ಹೇಳ್ತಿದ್ದಲ್ಲ, ಹೇಳಲ್ವಾ ನೀನು? ಅಮ್ಮ 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 ಅಂತ ಹೇಳ್ತಿದ್ದಾಳೆ. ಮೋಸ್ಟ್ಲಿ ಅವಳಿಗೆ ಅಮ್ಮ ಅಂತ ಕರಿತಿದ್ದೀನಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವಳು ಬ್ಲಾಬರ್ ಮಾಡ್ತಿದ್ದಾಳೆ, ಅದನ್ನೇ ಏನು ಬರುತ್ತೆ ಅದನ್ನ ಹೇಳ್ತಾ ಇದ್ದಾಳೆ. ಅಂದರೆ ಫಸ್ಟ್ ವರ್ಡ್ ಅವಳಿಗೆ ಬರ್ತಿರೋದು ಅಮ್ಮ 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 ಅಂತ. ಐ ಆಮ್ ಸೋ ಹ್ಯಾಪಿ. ಅಮ್ಮ ಅನ್ನೋ ಮಾತು ಬಂತು ಎಲ್ಲಿಂದ? ಭೂಮಿಗೆ ಬಂದ ಮೊದಲನ ಕಂದನ ಅಳುವಾದನಿಂದ ಅಳುವ ಕಂದನ ಮುದ್ದಾದ ತುಟಿಗೆ ಮುತ್ತನು ಇಟ್ಟವಳು. ನಾನೇ ನಿನ್ನ ಅಮ್ಮ ಎಂದು ಲಾಲಿ ಹಾಡಿದಳು, ಲೋಳಿ ಹೊಡಿದಳು. ಓಕೆ, ಐ ಚೆಕಪ್ ಎಲ್ಲ ಆಯಿತು. ರೈಟ್ ಐಯಲ್ಲಿ 0.25 ಏನೋ ಪವರ್ ಇದೆಯಂತೆ. ಲೆಫ್ಟ್ ಐ ಇಸ್ ಫೈನ್. ಅದೇ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. 20 ಮಿನಿಟ್ಸ್ ಸ್ಕ್ರೀನ್ ನೋಡಿದ್ರೆ ಇನ್ 20 ಮಿನಿಟ್ಸ್ 20 ಸೆಕೆಂಡ್ಸು ಐಸ್ನ ಬ್ಲಿಂಕ್ ಮಾಡಬೇಕಂತೆ. ಇನ್ನು 20 ಸೆಕೆಂಡ್ಸ್ ಐಸ್ ಬ್ಲಿಂಕ್ ಮಾಡಿ 20 ಫೀಟ್ ದೂರ ನೋಡಬೇಕಂತೆ. ಹಂಗೆ ಬ್ರೇಕ್ ತೊಗೋಬೇಕು. ಆ್ಯಂಡ್ ಅಲ್ಲಿ 2 ಮಷೀನ್ಸ್ ಇದೆ ಅಲ್ವಾ, ಅದರಲ್ಲಿ ಚೆಕ್ ಮಾಡಿದ್ರು ಒಂದು ಸರಿ. ಇನ್ನೊಂದು ಸರಿ ಏನಾಯಿತು ಅಂದರೆ ಏರ್ ಬ್ಲೋ ಆಗುತ್ತೆ. ಅವ್ರು ನನಗೆ ಹೇಳೇ ಇರಲಿಲ್ಲ, ಟಕ್ಕಂತ ಗಾಬರಿನೇ ಆಗೋಯಿತು. ಓಕೆ, ಇವಾಗ ಡಾಕ್ಟ್ರ್ ಹತ್ರ ಹೋಗಿ ಏನಾಗಿದೆ ಅಂತ ಕೇಳಬೇಕು. ಲೆಟ್ಸ್ ಸಿ. ಆ್ಯಂಡ್ ಆಲ್ಸೋ ಸ್ಕ್ರೀನಲ್ಲಿ ನಂಬರ್ಸ್ ಬರುತ್ತೆ ಅಲ್ವಾ, ಅದನ್ನು ರೀಡ್ ಮಾಡೋಕ್ಕೆ ಹೇಳಿದ್ರು. ಓದಿದೆ, ಕೆಲವು ಒಂದು ಓದೋಕ್ಕಾಗಲಿಲ್ಲ. ಸೊ ಯಾರದು? ಯಾರು
ಯಾರು ಇವನ ಯಾರದು ಐ ಡಾಕ್ಟರ್ ಹತ್ರ ಹೋದಾಗ ಹರಳೆಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ಳಿ ಕಣ್ಣಿಗೆ ಅಂತ ಹೇಳಿದ್ರು. ಮಾಡೋಕ್ಕಾಗಿರ್ಲಿಲ್ಲ. ಈಗ ಸ್ವಲ್ಪ ತಗೊಂಡು ಮಸಾಜ್ ಮಾಡ್ಕೊಳ್ತೀನಿ. ಮೊದಲು ಈ ಹರಳೆಣ್ಣೆ ಅಂದ್ರೆ ಆಗ್ತಾ ಇಲ್ಲ, ಬಟ್ ಇತ್ತೀಚೆಗೆ ಇದ್ರ ಬೆನಿಫಿಟ್ಸ್ ಗೊತ್ತಾಗ್ತಾ ಇದೆ. ಡಾಕ್ಟರ್ ಏನೇನಂದ್ರು ಅಂದರೆ ನಾನು ಬೇರೆ ಆಯಿಲ್ ಯೂಸ್ ಮಾಡಲ ಅಂತ ಕೇಳಿದೆ. ನೋ, ಪ್ರಿಫರಬಲಿ ಯೂಸ್ ಯಾವುದು ಕ್ಯಾಸ್ಟರ್ ಆಯಿಲ್ ಅಂದರೆ ಇದೆ ಅಲ್ವಾ ಹರಳೆಣ್ಣೆ. ಸೊ ಇದನ್ನು ಹಾಕ್ಕೊಂಡು ಆರಾಮಾಗಿ ಐ ಮಸಾಜ್ ಮಾಡ್ಕೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಆ್ಯಂಡ್ ಈ ಟೆಂಪಲ್ ಏರಿಯಾ ಇರುತ್ತೆ ನೋಡಿ, ಇದಕ್ಕೂ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಇದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನತ್ತಿ ಮೇಲೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಆನೆಸ್ಟ್ಲಿ ಅದು ನತ್ತಿ ಮೇಲೆ ಹಾಕ್ಕೊಂಡು ತಲೆ ಸ್ನಾನ ಮಾಡೋದು ಭಾಳ ಕಷ್ಟ. ಸೊ ಯಾವಾಗಾದರೂ ಕಂಪ್ಲೀಟಾಗಿ ತುಂಬ ಟೈಮ್ ಇದೆ ಸ್ನಾನ ಮಾಡೋಕ್ಕೆ ಅಂತ ಅಂದಾಗ ಅದನ್ನು ಡೆಫಿನೆಟ್ಲಿ ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಮಸಾಜ್ ಮಾಡೋದಕ್ಕೆ ಇದು ಬೆಸ್ಟ್ ಆಯಿಲ್, ಬಿಕಾಸ್ ತುಂಬ ಚೆನ್ನಾಗಿ ಮಸಾಜ್ ಮಾಡ್ಬೋದು ನೋಡಿ, ಎಷ್ಟು ನೀಟಾಗಿ ಹೋಗ್ತಾರೆ. ಈಗ ಮೋಸ್ಟ್ಲಿ ವಿಧಾನ ಇದೆ, ನೀಟಾಗಿ ಒರೆಸ್ಕೊಬೇಡ. ನಾನು ಬಟ್ಟೆಗೆ ಒರೆಸ್ಕೊಳ್ತಾ ಇದ್ದೀನಿ, ಡೋಂಟ್ ಮೈಂಡ್. ಓ ಯಾ ನೋಡಿ, ಎಲ್ಲ ಒಂದೇ ಥರ ಇದೆಯಾ ಅಂತ. ಪ್ಯಾಕ್ ಆಫ್ 2 ಇದು, ಪ್ಯಾಕ್ ಆಫ್ 1 ಇರಲಿಲ್ಲ. ಸೊ ಪ್ಯಾಕ್ ಆಫ್ 2 ಇದೇನಂದರೆ ಕಾಟನ್ ರಬ್ಬರ್ ಬ್ಯಾಂಡ್ಸು. ನಾವು ಎಲಾಸ್ಟಿಕ್ ಯೂಸ್ ಮಾಡ್ತೀವಲ್ವಾ, ಸೊ ಒಬ್ಬೊಬ್ರು ಎಲಾಸ್ಟಿಕ್ ಯೂಸ್ ಮಾಡ್ತಾರಲ್ವಾ, ಅದು ಮಗುಗೆ ಪುಲ್ ಆದಂಗೆ ಅನಿಸುತ್ತೆ, ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ. ಈ ಡಿಸ್ಕೋ ಬ್ಯಾಂಡ್ಸ್ ಅಂತಾರೆ ನೋಡಿ, ಅದೆಲ್ಲ ಯೂಸ್ ಮಾಡಬೇಡಿ. ಆಮೇಲೆ ಮೆಟಲ್ ಇರುತ್ತೆ ನೋಡಿ, ಅದು ಹೇರ್ ಪುಲ್ ಮಾಡುತ್ತೆ, ಮೆಟಲ್ ಬ್ಯಾಂಡ್ಸು. ಸೊ ಈ ಥರ ಸಾಫ್ಟ್ ಕಾಟನ್ ಬ್ಯಾಂಡ್ಸ್ ಮಕ್ಳಿಗೆ ತುಂಬ ಒಳ್ಳೆಯದು. ನನ್ನ ಹತ್ರ ತುಂಬ ಇತ್ತು ಆ್ಯಕ್ಚುಲಿ, ಖಾಲಿ ಆಗೋಗ್ಬಿಟ್ಟಿದೆ, ಅದಕ್ಕೆ ಅಂತ ತರಿಸ್ದೆ. ಇಟ್ಸ್ ಕ್ಯೂಟ್ ನೋ, ಚೆನ್ನಾಗಿದೆ. ನಂಗೆ ಇಷ್ಟೇ ಸಣ್ಣದು ಬೇಕಿತ್ತು, ಬಿಕಾಸ್ ತುಂಬ ದಪ್ಪ ಆದ್ರೂ ಅವಳಿಗೆ ಅದೇ ದಪ್ಪ ಅನಿಸ್ಬಿಡುತ್ತೆ. ಇಷ್ಟೇ ಸಣ್ಣದು ಬೇಕಿತ್ತು ಕರೆಕ್ಟಾಗಿ. ಆ್ಯಂಡ್ ಎಲ್ಲ ಕಲರ್ಸು ಇರೋದ್ರಿಂದ, ಆ್ಯಂಡ್ ಬೇಗ ಇದು ಎಲಾಸ್ಟಿಕ್ ಹೋಗೋದ್ರಿಂದ ಜಾಸ್ತಿ ಬೇಕಾಗುತ್ತೆ. ಸೊ ಪ್ಯಾಕ್ ಆಫ್ 2 ಇಸ್ ಗುಡ್. ಇವ್ನು ನನ್ನನ್ನು ಅಟ್ಯಾಕ್ ಮಾಡ್ತಿದ್ದಾಳೆ. ಆಯ್ತು ನೀನಿದ್ರು ಜಗಳ. ಇವನ್ಗೆ ಜ್ವರ ಬಂದು ಈಗ ಸಂಜೆ ಕಡಿಮೆ ಆಗಿದೆ, ಅದಕ್ಕೆ ಓವರ್ ಆಗಿ ಆಡ್ತಾವ. ನೋಡ ನನ್ನ ಮಗಳು ಹೆಂಗ್ ಸಪೋರ್ಟ್ ಮಾಡ್ತಾಳೆ. ಹಿಂಗ್ ಜುಟ್ಟು ಹೇಳ್ತಾಳೆ, ಜುಟ್ಟು ಇದು ಲಯನ್, ಇದು ಟೈಗ್ರೆಸ್. ಇಲ್ಲಿ ಕೈ ಹೃದಯ ಯಾರು ಇಲ್ಲ ನಿಂಗೆ ಸಪೋರ್ಟ್ ಮಾಡಕ್ಕೆ. ಐ ಹ್ಯಾವ್ ಲೆಫ್ಟ್ ಮೈ ಹ್ಯಾಂಡ್ಸ್. ಜಿಕ್ಕ 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 ಜಿಕ್ಕ. ಅಪ್ಪ ಕಾಲ್ ನೋಯ್ತಾ ಇದೆ ಅಪ್ಪ. ಇಳಿರಿ ಕೆಳಗಡೆ, ಇಳಿರಿ ಕೆಳಗಡೆ, ಇಳಿರಿ ಕೆಳಗಡೆ. ಈ ಮೇಡಮ್ ನೋಡಿ ಎಲ್ಲತ್ತಿದ್ದಾರೆ. ಈ ಡೈಪರ್ದು ಏರಿಯಾ ಇದು ಟೈಟ್ ಮಾಡಿಲ್ಲ, ಹಿಂಗೆ ಫ್ರೀ ಆಗಿರ್ಲಿ ಅಂತ. ಅದಕ್ಕೆ ನೋಡಿ ಹಿಂಗಾಗಿ ಬಿದ್ಲು ಬಿದ್ಲು, ತಾಳೆ ಹೊಡ್ಕೊಂಡ್ಲು ತಲೆಗೆ. ಓ ಸೊಳ್ಳೆನ ಹೆಂಗ್ ಓಡಿಸೋದು ಅಂತ ಇವ್ರನ್ನ ನೋಡಿ ಕಲಿಬೇಕು. ಇವರು ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ, ವಿನೀತ್ ಕುಮಾರ್ ಅವರು. ಯಾವ ಲ್ಯಾಂಡಿಗೆ ಹೋಗಿದ್ರಿ ಟ್ರೈನಿಂಗ್ ತಗೋಬರಕ್ಕೆ? ಮಸ್ಕಿಟೋ ಲ್ಯಾಂಡ್. ಎಲ್ಲ MS MD ಮಾಡಕ್ಕೆ ಹೋದ್ರೆ ಇವರು ಸೊಳ್ಳೆ ಹೊಡೆಯಕ್ ಬೇರೆ ದೇಶಕ್ಕೆ ಹೋಗಿ ಕಲ್ತ್ಕೊಂಡ್. ML ಅಂದ್ರೆ ಮಸ್ಕಿಟೋ ಲ್ಯಾಂಡ್. ಬಟ್ ಚೆನ್ನಾಗಿರುತ್ತೆ ಮಸ್ಕಿಟೋಸ್ ಹೊಡಿಯಕ್ಕೆ ಅಲ್ವಾ? ನಾವು ಅಷ್ಟೆಲ್ಲ ಸರ್ಕಸ್ ಮಾಡಲ್ಲ, ಅದಕ್ಕೆ ಅಂತಾನೆ ದುಡ್ಡಲ್ಲ ಚಿನಿ, ಅದು ಕಾರ್ಸ್. ನೆನ್ನೆ ಫುಲ್ ಕಂಪ್ಲೀಟ್ ಆಗಿ ಮಲ್ಗೆ ಇಲ್ಲ ಆಯ್ತಾ. ಇವತ್ತು ಮಲ್ಗಣ ಅಂದ್ರೆ 10:15 ನೋಡಿ, 10:15. ಇನ್ನ ಯಾರು ಮಲ್ಗಂಗ್ ಕಾಣಿಸ್ತಾ ಇಲ್ಲ. ಇವ್ರು ನೋಡಿ, ಇವ್ರಿನ್ನ ದೊಡ್ಡದಾಗಿ ಎದ್ದಿ ನಿಂತ್ಕೊಂಡಿದ್ದಾರೆ. ಇವ್ರು ಮಲ್ಕೊಂಡ್ರೆ ನಾವು ಮಲ್ಕೊಂಡಂಗೆ.
ಅಲ್ಲಿ ಪ್ಲಾಸ್ಟರ್ ಹಾಕಿದ್ದೀನಿ, ಸೊ ನಥಿಂಗ್ ಟು ವರಿ. ರೀದಾ ಫ್ಯಾನ್ ಎಲ್ಲಿ? ಫ್ಯಾನ್ ಎಲ್ಲಿ? ಎಲ್ಲಿ ಫ್ಯಾನು? ಕೇಳೋ ವಿನಿ, ಫ್ಯಾನ್ ಎಲ್ಲಿ ಕೇಳು. ನಾನು ಕೇಳಿದ್ರೆ ಹೇಳ್ತಾ ಇಲ್ಲ, ನೀನು ಕೇಳು. ರೀದಾ ಫ್ಯಾನ್ ಎಲ್ಲೋ? ಫ್ಯಾನ್ ತೋರಿಸು. ಅಲ್ಲೇ ಫ್ಯಾನ್. ಅವಳು ಒಟ್ಟು ಮೇಲ್ ನೋಡ್ಬೇಕು. ಟಿವಿಯಲ್ಲಿ ಇದೆಯಪ್ಪ, ಟಿವಿ 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 ತೋರಿಸು. ಟಿವಿ ಟಿವಿಯಲ್ಲಿದೆ ಟಿವಿ. ಅಪ್ಪ ಎಲ್ಲಿ ಚಿನ್ನೆ? ಅಪ್ಪ ಎಲ್ಲಿ ಮಗಳೇ? ಅಪ್ಪ ಎಲ್ಲಿ? ಅತ್ತು ಎಲ್ಲಿ? ಅತ್ತು ಅಥರ್ವೆಲ್ಲಿ? ಅಥರ್ವೆಲ್ಲಿ? ಅಣ್ಣ ಅಣ್ಣ ಇಲ್ಲಿ. ಅಣ್ಣ ಅಣ್ಣ ಆ ಇಲ್ಲ ಅತ್ತು ಅಣ್ಣ. ಅಪ್ಪ ಅನ್ನೋರಿದ ಅಪ್ಪ ಅಪ್ಪ ಅನ್ನೋಳಂಗೆ ಬರ್ತಾವಳೆ. ಅಪ್ಪ ಅನ್ನೋ. ಅಪ್ಪ ವಿನೀತ್ ಅಂತ್ಯಾ? ವಿನಿ ಅಂತ್ಯಾ? ವಿನಿ ಹೇಳು. ಅಷ್ಟೇನರಿದ ಹೊಡಿರಿದ ಪಟ ಪಟ ಅಂತ ಹೊಡಿ. ಏನ್ ಮಾಡ್ತಿದ್ದಾರೆ ಪಪ್ಪ? ಮಾಡ್ತಾ ಇದ್ದಾಳೆ. ಸೊ ನಾವ್ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಗೊತ್ತಾ? ಎಲ್ಲಾರು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಈ ಮಗುಗೆ ಶೀತ ಕೆಮ್ಮು ಸ್ಟಾರ್ಟ್ ಆಗಿ 20 ದಿನ ಆದ್ರೂ ಇನ್ನ ಕಡಿಮೆ ಆಗಿಲ್ಲ. ಇವನ್ಗಂತೂ ನಿನ್ನೆ ಕೆಮ್ಮಿ ಮಧ್ಯರಾತ್ರಿ ಕಫ ಮತ್ತೆ ವಾಮಿಟಿಂಗ್ ಜಾಸ್ತಿ ಆಗಿ ಎಚ್ಚರ ಆಗಿದ್ದ. ಇವಳ್ದು ಅಷ್ಟೇ ಶೀತ ಹರಿತಾನೆ ಇದೆ, ನಾವು ಮೂಗು ಒರೆಸ್ತಾನೆ ಇದ್ದೀವಿ, ಇನ್ನ ಕಡಿಮೆ ಆಗಿಲ್ಲ. ಸೊ ಆ್ಯಂಡ್ ಇವನ್ಗೆ ಇನ್ನೊಂದು ಸ್ವಲ್ಪ ಜ್ವರನೂ ಬಂದಿದೆ. ಸಿರಪ್ಪು ಟ್ಯಾಬ್ಲೆಟ್ಸು ಎಲ್ಲ ಹಾಕಿದ್ದೀವಿ. ಸೊ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ನ ಹೋಗಿ ಒಂದ್ಸರಿ ಕನ್ಸಲ್ಟ್ ಮಾಡೋಣ ಅಂತ. ಬಿಕಾಸ್ ತುಂಬ ಆಯಿತು. ಇವಳಿಗೆ ಆ್ಯಂಟಿಬಯೋಟಿಕ್ ಹಾಕಿದ್ದೀವಿ. ಆ ಆ್ಯಂಟಿಬಯೋಟಿಕ್ ಹಾಕಿದ್ರೂ ಇನ್ನೂ ಶೀತ ಕಡಿಮೆ ಆಗಿಲ್ಲ. ಲೆಟ್ಸ್ ಸಿ ಏನ್ ಹೇಳ್ತಾರೆ ಅಂತ. ದಿಸ್ ಇಸ್ ವೇರ್ ವಿ ಆರ್ ಗೋಯಿಂಗ್. ಅತ್ತು ಏನಕ್ಕೆ ಈ ತರ ನಿಂಗೆ ಜ್ವರ ಬರ್ತಾ ಇದೆ? ಹಾಸ್ಪಿಟಲ್ಗೆ ಹೋಗಕ್ಕೆ ಜ್ವರ ಬರ್ತಾ ಇದೆಯಾ? ಇವನ್ ಹಿಂದೆ ಕೂರಲ್ಲಿ ಬಂತೆ, ಅದಕ್ಕೆ ನಮ್ಮ ಎಲ್ಲ ಫ್ರಂಟ್ ಸೀಟಲ್ಲೇ ಕೂತಿದ್ದೀವಿ. ಹಿಂದೆ ಒಬ್ಬನೇ ಕೂರಕ್ ಆಗಲ್ವಂತೆ ಅವನಿಗೆ. ಇವ್ರ ತಂಗಿ ಕೂತಿದ್ದಾಳಲ್ಲ, ಅಲ್ಲೇ ಕೂರ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಡ್ರೈವರ್ ಸೀಟ್ ಆಕ್ಯುಪೈ ಮಾಡ್ಕೊಳಕ್ ಹೋದ. ಡ್ರೈವರ್ ನನಗೆ ಜಾಗ ಇಲ್ಲ, ನಿನ್ನ ಟ್ರೈನ್ ಕೂರಿಸ್ಲಿ ಅಂದ್ಬಿಟ್ಟು ಡ್ರೈವರ್ ಸೈಡಿಗೆ ಕೂರಿಸಿದ್ದಾರೆ. ಸೊ ಯಾ ಓಕೆ, ಡಾಕ್ಟರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಏನೋ ಬಂದಿಲ್ಲ. ಇಬ್ಬರಿಗೂ ಜ್ವರ ಇದೆ. ಒಬ್ಬನ ಜ್ವರ ಇದೆ ಬಟ್ ಕಡಿಮೆ ಆಗಿದೆ. ನೋಡೋಣ ಏನು ಹೇಳ್ತಾರೆ. ಇವ್ರು ನೋಡಿ ಒಳ್ಳೆ ಮದುವೆ ಮನೇಲಿ ಕೂತ್ಕೊಂಡು ಎಲ್ಲ ಅವಾಗಲಿಂದ ಜೋರು ಮಾಡ್ತಾ ಇದ್ದಾರೆ ಎಲ್ಲ. ತಲೆ ಸ್ನಾನ ಮಾಡಿಸಿ ಒಣಗೆ ಇಲ್ಲ, ಬಿಟ್ಟಿಲ್ಲ ಒರೆಸಿರೋದು. ಅಯ್ಯೋ
ಕೆಂಪು ಕಂಡೀಷನ್ ಕೆಂಪು ಕಲರ್ ಆಗಿರೋದ್ರಿಂದ ಅವನಿಗೆ ಹತ್ರ ಅನಿಸ್ತಾರೆ. ಬಟ್ ಕಫ ಬರೋ ಥರನೇ ಕೆಮ್ತಾ ಇರ್ತಾನಲ್ಲ. ಸೆಕ್ರೀಷನ್ಸ್ ಓಕೆ, ಸಿರಪ್ಗಳು ಕೊಟ್ಟಿದ್ದೀರ ಅಲ್ಲಿ ನೋಡ್ತಿದ್ದೀರಾ ಅಲ್ವಾ? ಅದೇ ಸಿರಪ್ ಒಂದು 7-8 ಸಿರಪ್ ಇದೆ. ಕೆಮ್ಮು, ಶೀತ, ಆ್ಯಂಟಿಬಯೋಟಿಕ್ಕು, ಅದು ಬಿಟ್ಟು ಏನಿದೆ ಜ್ವರ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಐಬುಜಿಸಿಗೆ ಕೊಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಇದಿರುತ್ತೆ, ಎಫೆಕ್ಟ್ ಇರುತ್ತೆ. ಇವತ್ತೊಂದಿನ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಟ್ಯಾಬ್ಲೆಟ್ ಕೊಡಬೇಕು. ಅದೇ ಮೋಸ್ಟ್ಲಿ ಇನ್ನೇನು ಅದೇನೆ. ಅವನು ಇವಾಗ ಸ್ಕೂಲ್ಗೆ ಹೋಗ್ತಿರ್ತಾನೆ ಅಲ್ವಾ, ಮತ್ತು ಸೀಸನು ಹಿಂಗೆ ಇದೆ, ಜಾಸ್ತಿ ಕೋಲ್ಡು ಕಾಫಿ ಬರ್ತಾ ಇರುತ್ತೆ. ಆ್ಯಂಡ್ ಇವಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ಇಟ್ಕೊಳ್ಳಿ, ದೂರ ಇಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವನು ಹಿಂದೆ ಹಾಕಿದ್ದೀವಿ, ನಾವು ಮುಂದೆ ಬಂದಿದ್ದೀವಿ. ಇಷ್ಟ ಪಾಪ ಅಷ್ಟೊಂದು ಸಿರಪ್ ಕುಡಿಬೇಕಲ್ಲ ಅನ್ನೋದೇ ಬೇಜಾರು. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಹಾಕ್ಸೇ ಇರಲಿಲ್ಲ, ಇವಳ ಮೇಲೆ ಫೋಕಸ್ ಮಾಡ್ತಿದ್ವಿ. ಅವನದನ್ನಷ್ಟು ನೋಡ್ತಿರ್ಲಿಲ್ಲ. ಇನ್ಫ್ಲೂಯೆನ್ಸಾ ಹಾಕ್ಸಿ ಮಿಸ್ ಮಾಡಿಬಿಟ್ಟು ಜ್ವರ ಕಡಿಮೆ ಆಗಿದ ತಕ್ಷಣ ಇವಾಗ ಅವನಿಗೆ ಬಂದು ಇನ್ಫ್ಲೂಯೆನ್ಸಾ ಹಾಕ್ಸಿ ಅಂತ ಹೇಳಿದ್ದಾರೆ. ಇವಳಿಗೂ ಇನ್ನೂ ಇದೆಯಲ್ಲ ಅಂತ ಕೇಳಿದ್ದಕ್ಕೆ ಇಟ್ಸ್ ಓಕೆ. ಕೆಮ್ಮು ಮತ್ತು ಜ್ವರ ಇಲ್ಲದೆ ಇದ್ರೆ ಆಯಿತು, ಇಟ್ಸ್ ಓಕೆ. ರನ್ನಿಂಗ್ ನೋಸ್ ಇದ್ದೇ ಇರುತ್ತೆ, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ವಿತ್ ಟೈಮ್ ಹೋಗುತ್ತೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ.